ಎಲ್ಲರಿಗೂ HGA ಅಕಾಡೆಮಿಗೆ ಆತ್ಮೀಯ ಸ್ವಾಗತ. ಇವತ್ತು ನಾವು ಭಾರತದ ಭೂಗೋಳದ ಬಗ್ಗೆ ಒಂದು ಮಾಸ್ಟರ್ ಕ್ಲಾಸ್ ಮಾಡೋಣ. ಅಂದ್ರೆ ಪರೀಕ್ಷೆಗೆ ಅತಿ ಮುಖ್ಯವಾಗಿ ಬೇಕಾಗಿರುವ ಪರ್ವತಗಳು, ಮರುಭೂಮಿಗಳು ಮತ್ತೆ ಕಣಿವೆಗಳ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ಹಾಗಿದ್ರೆ ನಮ್ಮ ಈ ಜ್ಞಾನದ ಪಯಣವನ್ನ ಈಗ್ಲೇ ಶುರು ಮಾಡೋಣ. ಏನಂತೀರಾ? ಕ್ಲಾಸ್ ಶುರು ಮಾಡೋಕ್ಕೂ ಮುಂಚೆ ಒಂದೇ ಒಂದು ಸಣ್ಣ ರಿಕ್ವೆಸ್ಟ್. ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟ ಆಗ್ತಿದೆ ಅಂದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇದೇ ತರದ ಇನ್ನಷ್ಟು ಕ್ವಾಲಿಟಿ ವಿಶ್ಲೇಷಣೆಗಳಿಗೆ HGA ಅಕಾಡೆಮಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಆ ಬೆಲ್ ಐಕಾನ್ ಕೂಡ ಒತ್ತಿ. ಹಾಗೆ ಇಲ್ಲಿ ಕಲಿಯೋದನ್ನೆಲ್ಲ ಪ್ರಾಕ್ಟೀಸ್ ಮಾಡೋಕೆ ಪ್ಲೇಸ್ಟೋರ್ನಿಂದ ಸ್ಟಡಿ MCQ ಬೈ HGA ಅಕಾಡೆಮಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸರಿ, ಇವತ್ತಿನ ನಮ್ಮ ಟಾಪಿಕ್ಸ್ ಲಿಸ್ಟ್ ಇಲ್ಲಿದೆ. ಮೊದಲು ದೈತ್ಯ ಪರ್ವತಗಳಾದ ಹಿಮಾಲಯದ ಬಗ್ಗೆ ಮಾತಾಡೋಣ. ಆಮೇಲೆ ಭಾರತದ ಅತೀ ಹಳೆಯ ಪರ್ವತ ಅರಾವಳಿ ಕಡೆ ಹೋಗೋಣ. ನಂತರ ದಕ್ಷಿಣ ಭಾರತದ ಪರ್ವತ ಶ್ರೇಣಿಗಳನ್ನು ನೋಡೋಣ. ಅದಾದ್ಮೇಲೆ ಮರುಭೂಮಿಗಳು ಮತ್ತು ಪ್ರಮುಖ ಕಣಿವೆಗಳ ಬಗ್ಗೆ ಚರ್ಚೆ ಮಾಡಿ, ಕೊನೆಗೆ ಪರೀಕ್ಷೆಗೆ ಬೇಕಾದ ಎಲ್ಲಾ ಪ್ರಮುಖ ಪಾಯಿಂಟ್ಸನ್ನ ಒಂದೇ ಸಲ ಫಾಸ್ಟ್ ಆಗಿ ರಿವೈಸ್ ಮಾಡೋಣ. ಓಕೆ, ನಮ್ಮ ಪಯಣದ ಮೊದಲ ನಿಲ್ದಾಣ ಹಿಮಾಲಯ. ಇದನ್ನ ಯುವ ದೈತ್ಯ ಅಂತ ಯಾಕೆ ಕರೀತಾರೆ ಗೊತ್ತಾ? ಈ ಪರ್ವತಗಳು ಹುಟ್ಟಿದ್ದೇಗೆ? ಬನ್ನಿ, ಇದರ ಹಿಂದಿನ ಸೈನ್ಸ್ ಏನು ಅಂತ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಹಿಮಾಲಯ ಯಾವ ಬಗೆಯ ಪರ್ವತ ಅಂತ ತಿಳ್ಕೋಬೇಕು. ಇದನ್ನ ನಾವು ಮಡಿಕೆ ಪರ್ವತ ಅಥವಾ ಫೋಲ್ಡ್ ಮೌಂಟೇನ್ ಅಂತ ಕರಿತೀವಿ. ಅಂದ್ರೆ ಏನಪ್ಪಾ ಅಂದ್ರೆ, ಭೂಮಿಯ ಒಳಗಡೆ ಇರುವ ಎರಡು ದೊಡ್ಡ ಪ್ಲೇಟ್ಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದಾಗ ಮಧ್ಯದಲ್ಲಿರುವ ಭೂಮಿ ಮೇಲೆದ್ದು ಮಡಿಕೆ ತರ ಆಗುತ್ತೆ. ಯೋಚನೆ ಮಾಡಿ, ಒಂದು ಪೇಪರನ್ನ ಎರಡೂ ಕಡೆಯಿಂದ ಒತ್ತಿದ್ರೆ ಅದು ಹೇಗೆ ಮಡಚ್ಕೊಳ್ಳುತ್ತೋ ಅದೇ ರೀತಿ ಇಂಡಿಯನ್ ಪ್ಲೇಟ್ ಮತ್ತು ಯುರೇಷಿಯನ್ ಪ್ಲೇಟ್ ಒಂದಕ್ಕೊಂದು ಡಿಕ್ಕಿ ಹೊಡೆದ ಪರಿಣಾಮವೇ ನಮ್ಮ ಹಿಮಾಲಯ. ಅದಕ್ಕೆ ಇದು ಜಗತ್ತಿನ ಅತಿ ಎತ್ತರದ ಮತ್ತೆ ಅತಿ ಕಿರಿಯ ವಯಸ್ಸಿನ ಪರ್ವತ. ನೋಡಿ, ನಾವೀಗಷ್ಟೇ ಮಾತಾಡಿದ್ರ ಮೇಲೇನೆ ಒಂದು ಪ್ರಶ್ನೆ ಬಂದಿದೆ. 2015ರ PSI ವೈರ್ಲೆಸ್ ಪರೀಕ್ಷೆಯಲ್ಲಿ ಕೇಳಿದ್ದಾರೆ, ಹಿಮಾಲಯ ಪರ್ವತಗಳು ಯಾವ ವಿಧಕ್ಕೆ ಸೇರಿವೆ ಅಂತ. ಆಪ್ಷನ್ಸ್ ನೋಡಿದ ತಕ್ಷಣ ನಿಮ್ಗೆ ಉತ್ತರ ಹೊಳೆದಿರ್ಬೇಕಲ್ವೇ? ಎಸ್, ನೀವ್ ಅಂದುಕೊಂಡಿದ್ದೇ ಸರಿ. ಉತ್ತರ ಮಡಿಕೆ ಪರ್ವತಗಳು. ನೋಡಿ, ಕಾನ್ಸೆಪ್ಟ್ ಕ್ಲಿಯರ್ ಆಗಿದ್ರೆ ಉತ್ತರ ಕೊಡೋದು ಎಷ್ಟು ಸುಲಭ ಅಲ್ವಾ? ಸರಿ, ಈಗ ಹಿಮಾಲಯದ ಬಗ್ಗೆ 3 ಪ್ರಮುಖ ಅಂಶಗಳನ್ನ ನೆನ್ಪಿಟ್ಕೊಳ್ಳಿ. ಮೊದಲನೇದು, ಇದರ ಆರಂಭದ ಪಾಯಿಂಟ್ ಯಾವುದು ಅಂದ್ರೆ ಪಾಮಿರ್ ಗ್ರಂಥಿ. ಇದನ್ನ ಜಗತ್ತಿನ ಛಾವಣಿ ಅಂತಾನೂ ಕರೀತಾರೆ. ಎರಡನೇದು, ಇದರ ಉದ್ದ ಎಷ್ಟು? ಸುಮಾರು 2400 ಕಿಲೋಮೀಟರ್. ಮೂರನೇದು, ಇದರ ಅತಿ ಹೊರಗಿನ ಅಂದ್ರೆ ಕಿರಿಯ ಶ್ರೇಣಿ ಯಾವುದು? ಶಿವಾಲಿಕ್ ಬೆಟ್ಟಗಳು. ಈ 3 ಹೆಸರುಗಳು ಬಹಳ ಇಂಪಾರ್ಟೆಂಟ್. ನೋಡಿ, ಎಕ್ಸಾಮ್ ಮಾಡೋರಿಗೆ ಈ ಹೆಸರುಗಳು, ಈ ಸಂಖ್ಯೆಗಳು ಎಷ್ಟು ಫೇವರೆಟ್ ಅಂತ. 2014ರ CPC ಪರೀಕ್ಷೆಯಲ್ಲಿ ಹಿಮಾಲಯ ಎಲ್ಲಿಂದ ಶುರುವಾಗತ್ತೆ ಅಂತ ಕೇಳಿದ್ರೆ 2017ರ ಜೈಲರ್ ಪರೀಕ್ಷೆಯಲ್ಲಿ ಅದರ ಉದ್ದವನ್ನೇ ಕೇಳ್ಬಿಟ್ಟಿದ್ದಾರೆ. ಅದಕ್ಕೆ ಹೇಳಿದ್ದು, ಬೇಸಿಕ್ ಫ್ಯಾಕ್ಟ್ಸನ್ನ ಪರ್ಫೆಕ್ಟಾಗಿ ನೆನ್ಪಿಟ್ಕೋಬೇಕು. ಪಾಮಿರ್ ಗ್ರಂಥಿಯಿಂದ ಶುರು, 2400 ಕಿಲೋಮೀಟರ್ ಉದ್ದ. ಈಗ ಇನ್ನೊಂದು ಪ್ರಶ್ನೆ. 2015ರ PSI KSRP ಪರೀಕ್ಷೆಯಲ್ಲಿ ಕೇಳಿದ್ದು, ಶಿವಾಲಿಕ್ ಬೆಟ್ಟಗಳು ಈ ಕೆಳಗಿನವುಗಳಲ್ಲಿ ಯಾವುದರ ಒಂದು ಭಾಗ ಅಂತ. ನಾವು ಆಗ್ಲೇ ಮಾತಾಡಿದ್ವಿ, ಹಿಮಾಲಯದ 3 ಶ್ರೇಣಿಗಳಲ್ಲಿ ಅತಿ ಹೊರಗಿನ ಶ್ರೇಣಿ ಯಾವುದು? ಶಿವಾಲಿಕ್. ಹಾಗಾಗಿ ಸರಿಯಾದ ಉತ್ತರ ಹಿಮಾಲಯ. ಈಗ ಕೆಲವು ಪ್ರಮುಖ ಶಿಖರಗಳ ಬಗ್ಗೆ ನೋಡೋಣ. ಭಾರತದಲ್ಲಿರುವ ಅತಿ ಎತ್ತರದ ಶಿಖರ ಅಂದ್ರೆ ಅದು ಮೌಂಟ್ K2 ಅಥವಾ ಗಾಡ್ವಿನ್ ಆಸ್ಟಿನ್. ಉತ್ತರಾಖಂಡದಲ್ಲಿರುವ ಒಂದು ಪ್ರಮುಖ ಶಿಖರ ನಂದಾದೇವಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಹಿಮಾಲಯ ಬರೀ ಭಾರತಕ್ಕೆ ಸೀಮಿತವಾಗಿಲ್ಲ. ಅದು ಪೂರ್ವಕ್ಕೆ ತಿರುಗಿ ಮಯನ್ಮಾರ್ ದೇಶವನ್ನು ಪ್ರವೇಶಿಸುತ್ತೆ. ಅಲ್ಲಿ ಅದಕ್ಕೆ ಬೇರೆಯೇ ಹೆಸರು, ಅರಾಕನ್ ಯೋಮ. ಆದ್ರೆ ಕಥೆ ಇಲ್ಲಿಗೆ ಮುಗಿದಿಲ್ಲ. ಇದರ ಬಗ್ಗೆ ಇನ್ನೊಂದು ಅದ್ಭುತವಾದ ಸಂಗತಿ ಇದೆ. ಅದನ್ನ ಮುಂದಿನ ಸ್ಲೈಡ್ನಲ್ಲಿ ಹೇಳ್ತೀನಿ. ನೋಡಿ, ಈ ಶಿಖರಗಳ ಬಗ್ಗೆ ಪ್ರಶ್ನೆಗಳು ಹೇಗೆ ರಿಪೀಟ್ ಆಗಿವೆ ಅಂತ. 2016 ಮತ್ತು 2019 ಎರಡೂ ಸಲನೂ ಭಾರತದ ಅತಿ ಎತ್ತರದ ಶಿಖರ ಯಾವುದು ಅಂತ ಕೇಳಿದಾರೆ. ಉತ್ತರ K2. ಅದೇ ರೀತಿ ನಂದಾದೇವಿ ಶಿಖರ ಎಲ್ಲಿದೆ ಅಂತ 2015 ಮತ್ತು 2019ರಲ್ಲಿ ಕೇಳಿದ್ದಾರೆ. ಉತ್ತರ ಉತ್ತರಾಖಂಡ್. ಇದರಿಂದ ಏನ್ ಗೊತ್ತಾಗುತ್ತೆ? ಕೆಲವು ಟಾಪಿಕ್ಸ್ ಪರೀಕ್ಷಕರ ಫೇವ್ರೆಟ್ ಲಿಸ್ಟ್ನಲ್ಲಿರ್ತತ್ತೆ. ಈಗ ಬಂತು ನೋಡಿ ಆ ಅರಾಕ್ಯಾನ್ ಯೋಮಾದ ಸೀಕ್ರೆಟ್. 2015ರ PSI ಪರೀಕ್ಷೆಯಲ್ಲಿ ಕೇಳಿದ ಈ ಪ್ರಶ್ನೆ ನಿಜಕ್ಕೂ ಒಂದು ಅದ್ಭುತ ವಿಷಯವನ್ನ ಹೇಳುತ್ತೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ನೀರಿನಲ್ಲಿ ಮುಳುಗಿ ಹೋಗಿರುವ ಯಾವ ಪರ್ವತ ಶ್ರೇಣಿಯ ಭಾಗಗಳಾಗಿವೆ? ಉತ್ತರ ಅರಾಕ್ಯಾನ್ ಯೋಮ.
ಅಂದ್ರೆ ನಾವು ನೋಡೋ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಬೇರೇನೂ ಅಲ್ಲ, ಬಂಗಾಳಕೊಲ್ಲಿಯಲ್ಲಿ ಮುಳುಗಿ ಹೋದ ಅದೇ ಹಿಮಾಲಯ ಪರ್ವತದ ಶಿಖರಗಳು. ಎಂಥ ಇಂಟ್ರೆಸ್ಟಿಂಗ್ ಅಲ್ವಾ? ಸರಿ, ಯಂಗ್ ಆ್ಯಂಡ್ ಎನರ್ಜೆಟಿಕ್ ಹಿಮಾಲಯದ ಕಥೆ ಮುಗಿತು. ಈಗ ನಮ್ಮ ಪಯಣ ಭಾರತದ ಅಷ್ಟೇ ಅಲ್ಲ, ಜಗತ್ತಿನ ಅತ್ಯಂತ ಹಿರಿಯ ಅಂದ್ರೆ ವಯಸ್ಸಾದ ಪರ್ವತ ಶ್ರೇಣಿ ಅರಾವಳಿ ಕಡೆಗೆ. ಇವುಗಳನ್ನ ಭಾರತದ ಪುರಾತನ ರಕ್ಷಕರು ಅಂತ ಹೇಳ್ಬಹುದು. ಈ ಎರಡೂ ಪರ್ವತಗಳ ನಡುವಿನ ವ್ಯತ್ಯಾಸವನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ನೋಡಿ, ಹಿಮಾಲಯ ಅಂದ್ರೆ ಇನ್ನೂ ಬೆಳೀತಾ ಇರೋ ಯುವಕ, ಆದ್ರೆ ಅರಾವಳಿ ಕೋಟ್ಯಾಂತರ ವರ್ಷಗಳಿಂದ ಬಿಸಿಲು, ಮಳೆ, ಗಾಳಿಗೆ ಸಿಕ್ಕಿ ಸವಿದು ಹೋಗಿರೋ ಹಿರಿಯ. ಹೀಗೆ ಸವಿದುಹೋಗಿ ಉಳಿದಿರೋ ಪರ್ವತಗಳನ್ನ ನಾವು ಶೇಷಾತ್ಮಕ ಪರ್ವತ ಅಥವಾ ರೆಸಿಡ್ಯುವಲ್ ಮೌಂಟೇನ್ ಅಂತ ಕರಿತೀವಿ. ಅದಕ್ಕೆ ಇದರ ಎತ್ತರ ಕೂಡ ಕಡಿಮೆ. ಈಗ ಬಂತು ನೋಡಿ ಎಕ್ಸಾಮಿನ ಹಾಟ್ ಫೇವ್ರೆಟ್ ಪ್ರಶ್ನೆ. ಇದಕ್ಕೆ ಒಂದು ಸ್ಟಾರ್ ಮಾರ್ಕ್ ಹಾಕ್ಕೊಳ್ಳೇಬೇಕು. DSI, RSI, PC, CPC ಆಲ್ಮೋಸ್ಟ್ ಎಲ್ಲ ಪರೀಕ್ಷೆಗಳಲ್ಲೂ ಈ ಪ್ರಶ್ನೆ ಬಂದೇ ಬರುತ್ತೆ. ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಯಾವುದು? ಉತ್ತರ ಒಂದೇ, ಅರಾವಳಿ. ಇದನ್ನ ನಿದ್ದೆಲ್ ಕೇಳಿದ್ರೂ ಹೇಳೋ ಹಾಗೆ ನೆನ್ಪಿಟ್ಕೋಬೇಕು. ಹಾಗಿದ್ರೆ ಈ ಅರಾವಳಿ ಶ್ರೇಣಿ ಎಲ್ಲಿಂದ ಎಲ್ಲಿವರೆಗೂ ಇದೆ? 2016ರ PSI ಪರೀಕ್ಷೆಯ ಪ್ರಶ್ನೆ ಇದು. ಇದು ಗುಜರಾತ್ನಿಂದ ಶುರುವಾಗಿ ರಾಜಸ್ಥಾನ, ಹರಿಯಾಣ ದಾಟಿ ದೆಹಲಿವರೆಗೂ ಹಬ್ಬಿದೆ. ಹಾಗೆ ಇನ್ನೊಂದು ಪ್ರಶ್ನೆ, 2004ರ PSI ಪರೀಕ್ಷೆಯಲ್ಲಿ ಕೇಳಿದ್ರು, ಮೌಂಟ್ ಅಬು ಯಾವ ಪರ್ವತ ಶ್ರೇಣಿಯ ಭಾಗ ಅಂತ. ಮೌಂಟ್ ಅಬು ರಾಜಸ್ಥಾನದಲ್ಲಿದೆ, ಮತ್ತೆ ಅದು ಅರಾವಳಿ ಶ್ರೇಣಿಯಲ್ಲೇ ಇರುವ ಒಂದು ಫೇಮಸ್ ಗಿರಿಧಾಮ. ಓಕೆ, ಹಿಮಾಲಯದ ಯೌವನ, ಅರಾವಳಿಯ ಅನುಭವ ನೋಡಿದ್ಮೇಲೆ ನಮ್ಮ ಗಾಡಿ ಈಗ ದಕ್ಷಿಣದ ಕಡೆಗೆ, ಅಂದ್ರೆ ನಮ್ಮ ಪರ್ಯಾಯ ಪ್ರಸ್ಥಭೂಮಿಯ ಹೆಮ್ಮೆಯಾದ ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳ ಪ್ರಪಂಚಕ್ಕೆ ಹೋಗೋಣ ಬನ್ನಿ. ಪಶ್ಚಿಮ ಮತ್ತೆ ಪೂರ್ವ ಘಟ್ಟಗಳನ್ನ ನಾವು ಅಣ್ಣ ತಮ್ಮಂತರ ಹೋಲಿಸಬಹುದು. ಪಶ್ಚಿಮ ಘಟ್ಟಗಳು ಎತ್ತರವಾಗಿ, ಬಲಿಷ್ಠವಾಗಿ, ಒಂದೇ ಸಮನಾಗಿ ನಿಂತಿರುವ ಅಣ್ಣನ ಹಾಗೆ. ಆದರೆ ಪೂರ್ವ ಘಟ್ಟಗಳು ಕೃಷ್ಣ, ಗೋದಾವರಿ ಅಂಥ ದೊಡ್ಡ ದೊಡ್ಡ ನದಿಗಳ ಹೊಡೆತಕ್ಕೆ ಸಿಕ್ಕಿ ಅಲ್ಲಲ್ಲಿ ಕಟ್ಟಾಗಿರುವ, ಸ್ವಲ್ಪ ಎತ್ತರದಲ್ಲಿ ಕಡಿಮೆ ಇರುವ ತಮ್ಮನ ಹಾಗೆ. ಸೊ ಪಶ್ಚಿಮ ಘಟ್ಟಗಳು ನಿರಂತರ, ಪೂರ್ವ ಘಟ್ಟಗಳು ತುಂಡರಿಸಲ್ಪಟ್ಟಿವೆ. 2017ರ DSI ಪರೀಕ್ಷೆಯಲ್ಲಿ ಒಂದು ಟ್ರಿಕಿ ಪ್ರಶ್ನೆ ಕೇಳಿದ್ರು. ಘಟ್ಟಗಳ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಿಲ್ಲ ಅಂತ. ಅದರಲ್ಲಿ ಒಂದು ತಪ್ಪು ಹೇಳಿಕೆ ಇತ್ತು, ಪಶ್ಚಿಮ ಘಟ್ಟಗಳ ನದಿಗಳು ಡೆಲ್ಟಾಗಳನ್ನ ರೂಪಿಸುತ್ತವೆ ಅಂತ. ಇದು ತಪ್ಪು. ಯಾಕಂದ್ರೆ ಪಶ್ಚಿಮ ಘಟ್ಟಗಳ ನದಿಗಳು ತುಂಬಾ ರಭಸವಾಗಿ ಹರಿಯೋದ್ರಿಂದ ಅವು ಅಳಿವೆ ಅಥವಾ ಎಸ್ಚುರಿಗಳನ್ನ ನಿರ್ಮಿಸುತ್ತವೆ, ಡೆಲ್ಟಾಗಳನ್ನಲ್ಲ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಈ ಅಣ್ಣ ತಮ್ಮ ಇಬ್ರು ಮೀಟ್ ಆಗೋದು ಎಲ್ಲಿ? ಉತ್ತರ, ನೀಲಗಿರಿ ಬೆಟ್ಟಗಳಲ್ಲಿ. ರೆಡಿನಾ? ಈಗ ದಕ್ಷಿಣ ಭಾರತದ ಪರ್ವತಗಳ ಬಗ್ಗೆ ಒಂದು ರ್ಯಾಪಿಡ್ ಫೈರ್ ರೌಂಡ್. ಉತ್ತರ ಮತ್ತು ದಕ್ಷಿಣ ಭಾರತವನ್ನ ಡಿವೈಡ್ ಮಾಡೋ ಶ್ರೇಣಿ ಯಾವುದು? 2017ರ PC ಪ್ರಶ್ನೆ. ಉತ್ತರ, ವಿಂಧ್ಯ ಶ್ರೇಣಿ. ಭಾರತದ ದಕ್ಷಿಣದ ತುತ್ತ ತುದಿಯಲ್ಲಿರುವ ಬೆಟ್ಟಗಳು? 2017ರ RSI ಪ್ರಶ್ನೆ. ಉತ್ತರ, ಕಾಡಮಂ ಬೆಟ್ಟಗಳು. ನೀಲಿ ಪರ್ವತಗಳು ಅಂತ ಯಾವುದನ್ನ ಕರಿತೀಲಿ? 2016ರ PSI ಪ್ರಶ್ನೆ. ಉತ್ತರ, ನೀಲಗಿರಿ. ಕೇವಲ ಒಂದೇ ರಾಜ್ಯದಲ್ಲಿ ಹರಡಿರೋ ಪರ್ವತ ಶ್ರೇಣಿ ಯಾವುದು? 2019ರ CPCK ಪ್ರಶ್ನೆ. ಉತ್ತರ, ಅಜಂತಾ ಶ್ರೇಣಿ. ಸರಿ, ನಮ್ಮ ಪಯಣದ 4ನೇ ಭಾಗಕ್ಕೆ ಬಂದಿದ್ದೀವಿ. ಪರ್ವತಗಳನ್ನ ಹತ್ತಿ ಇಳಿದಾಯ್ತು. ಈಗ ನಾವು ಭಾರತದ ಒಣ ಪ್ರದೇಶಗಳು, ಅಂದ್ರೆ ಮರುಭೂಮಿಗಳು, ಸುಂದರವಾದ ಕಣಿವೆಗಳು ಮತ್ತು ಸ್ಟ್ರಾಟಜಿಕ್ ಆಗಿ ಇಂಪಾರ್ಟೆಂಟ್ ಆಗಿರುವ ಪಾಸ್ಗಳ ಬಗ್ಗೆ ನೋಡೋಣ. 2018ರ STA ಮತ್ತೆ ಗ್ರೂಪ್ C ಪರೀಕ್ಷೆಗಳಲ್ಲಿ ಬಂದಿದ್ದ ಒಂದು ಹೊಂದಿಸಿ ಬರೆಯರಿ ಪ್ರಶ್ನೆ ಇದು. ಬನ್ನಿ ಇದನ್ನ ಒಟ್ಟಿಗೆ ಸಾಲ್ವ್ ಮಾಡೋಣ. ನಾನು ಮರುಭೂಮಿ ಹೆಸರು ಹೇಳ್ತೀನಿ, ನೀವು ಲೊಕೇಶನ್ ಗೆಸ್ಟ್ ಮಾಡಿ. ರೆಡಿ? ಕಲಹಾರಿ, ಆಫ್ರಿಕಾ. ಸರಿ. ಥಾರ್, ಇದು ನಮ್ದು ಇಂಡಿಯಾ. ಗಿಬ್ಸನ್, ಆಸ್ಟ್ರೇಲಿಯಾ. ಚಿಹುವಾಹುವನ್, ನಾರ್ತ್ ಅಮೆರಿಕಾ. ಗ್ರೇಟ್. ಹೀಗೆ ಜೋಡಿ ಮಾಡಿ ನೆನ್ಪಿಟ್ಕೊಂಡ್ರೆ ಮರೆಯೋ ಚಾನ್ಸೇ ಇಲ್ಲ. ಈಗ ನಮ್ಮ ದೇಶದ ಮರುಭೂಮಿಗಳ ಬಗ್ಗೆ ಕೆಲವು ನೇರವಾದ ಪ್ರಶ್ನೆಗಳು. 2011ರ PC ಪರೀಕ್ಷೆಯಲ್ಲಿ ಥಾರ್ ಮರುಭೂಮಿ ಎಲ್ಲಿದೆ ಅಂತ ಕೇಳಿದ್ರು. ಉತ್ತರ ಸಿಂಪಲ್, ರಾಜಸ್ಥಾನ. 2002ರ PC ಪರೀಕ್ಷೆಯಲ್ಲಿ ಭಾರತದ ಮರುಭೂಮಿ ರಾಜ್ಯ ಯಾವುದು ಅಂತ ಕೇಳಿದ್ರು. ಮತ್ತೆ ಅದೇ ಉತ್ತರ, ರಾಜಸ್ಥಾನ. ಹಾಗೆಯೇ 2014ರ PSI/RSI ಪರೀಕ್ಷೆಯಲ್ಲಿ ರ್ಯಾನ್ ಆಫ್ ಕಚ್ ಎಲ್ಲಿದೆ ಅಂತ ಕೇಳಿದ್ರು. ಇದು ಗುಜರಾತ್ನಲ್ಲಿದೆ. ಇದು ಜಗತ್ತಿನ ಅತಿದೊಡ್ಡ ಉಪ್ಪಿನ ಮರುಭೂಮಿ ಅನ್ನೋದು ಇದರ ಸ್ಪೆಷಾಲಿಟಿ.
ಈಗ ಕೆಲವು ಪ್ರಮುಖ ಕಣಿವೆಗಳು ಮತ್ತೆ ಪಾಸ್ಗಳ ಬಗ್ಗೆ ನೋಡೋಣ. ನೂಬ್ರಾ ವ್ಯಾಲಿ ಇದು ಬ್ಯೂಟಿಫುಲ್ ಲಡಾಖ್ನಲ್ಲಿದೆ. ತವಾಂಗ್ ವ್ಯಾಲಿ ಇದು ಅರುಣಾಚಲ್ ಪ್ರದೇಶದ ಹೆಮ್ಮೆ. ಪಾಲ್ಘಾಟ್ ಪಾಸ್ ಇದು 2 ರಾಜ್ಯಗಳನ್ನ ಕನೆಕ್ಟ್ ಮಾಡುವ ಒಂದು ಸೇತುವೆ, ಕೇರಳ ಮತ್ತು ತಮಿಳುನಾಡು. ಮತ್ತು ಕೊನೆಯದಾಗಿ ಅತ್ಯಂತ ಪ್ರಮುಖವಾದ ಡೀಪು ಪಾಸ್ ಇದು ಭಾರತ, ಚೀನಾ ಮತ್ತು ಮಯನ್ಮಾರ್ ಈ 3 ದೇಶಗಳ ಬಾರ್ಡರ್ ಸೇರೋ ಜಾಗದಲ್ಲಿದೆ. ಓಕೆ, ನಮ್ಮ ಇವತ್ತಿನ ಜಿಯೋಗ್ರಫಿ ಟೂರೀಗ ಕೊನೆ ಹಂತಕ್ಕೆ ಬಂದಿದೆ. ಇಷ್ಟೊತ್ತು ನಾವು ಕಲ್ತಿದ್ದೆಲ್ಲವನ್ನ ಪರೀಕ್ಷಾ ಹಾಲ್ನಲ್ಲಿ ನೆನ್ಪಿಟ್ಕೊಳ್ಳೋ ಹಾಗೆ ಒಂದೇ ಸಲ ಫಾಸ್ಟ್ ಆಗಿ ರೀಕ್ಯಾಪ್ ಮಾಡೋಣ. ರೆಡಿ ತಾನೇ? ಸರಿ, ಕೀವರ್ಡ್ಸ್ ಮೇಲೆ ಫೋಕಸ್ ಮಾಡಿ. ಹಿಮಾಲಯ ಯುವ ಮಡಿಕೆ ಪರ್ವತ, ಅರಾವಳಿ ಅತಿ ಹಳೆಯ ಶೇಷಾತ್ಮಕ ಪರ್ವತ, ಗಾಡ್ಸ್ ನೀಲಗಿರಿಯಲ್ಲಿ ಮೀಟ್ ಆಗುತ್ತೆ, ವಿಂಧ್ಯ ನಾರ್ತ್ ಸೌತ್ ಡಿವೈಡ್ ಮಾಡುತ್ತೆ, ಮರುಭೂಮಿ ಥಾರ್ ಅಂದ್ರೆ ರಾಜಸ್ಥಾನ್, ರ್ಯಾನ್ ಅಂದ್ರೆ ಗುಜರಾತ್, ಪಾಸ್ಗಳು ಪಾಲ್ಘಾಟ್ ಕೇರಳ ತಮಿಳುನಾಡು ಕನೆಕ್ಟ್ ಮಾಡುತ್ತೆ, ಡಿಫು ಪಾಸ್ 3 ದೇಶಗಳ ಜಂಕ್ಷನ್. ಇಷ್ಟು ಪಾಯಿಂಟ್ಸ್ ನಿಮ್ಮ ಮೆಮೊರಿಲಲ್ಲಿ ಲಾಕ್ ಆದ್ರೆ ಈ ಟಾಪಿಕ್ ಮೇಲೆ ಯಾವುದೇ ಪ್ರಶ್ನೆ ಬಂದ್ರೂ ನೀವು ಅಟೆಂಡ್ ಮಾಡಬಹುದು. ಈ ತರಗತಿಯಿಂದ ನಿಮಗೆ ಭಾರತದ ಭೌಗೋಳಿಕ ಲಕ್ಷಣಗಳ ಬಗ್ಗೆ ಒಂದು ಕ್ಲಿಯರ್ ಐಡಿಯಾ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಮ ತಯಾರಿಯನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡ್ಕೊಳ್ಳಕ್ಕೆ ಮರೆದೆ ಪ್ಲೇಸ್ಟೋರಿಂದ ಸ್ಟಡಿ MCQ by HGA ಅಕಾಡೆಮಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ನೀವು ಚಾಪ್ಟರ್ ವೈಸ್ ಟೆಸ್ಟ್ ಅಟೆಂಡ್ ಮಾಡಬಹುದು. ನಮ್ಮ ಈ ಮಾಸ್ಟರ್ ಕ್ಲಾಸ್ ಇಷ್ಟವಾಗಿದ್ರೆ ಖಂಡಿತ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಮತ್ತೆ ಇದೇ ತರಹದ ಹೆಚ್ಚಿನ ಕ್ಲಾಸ್ಗಳಿಗಾಗಿ HGA ಅಕಾಡೆಮಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಧನ್ಯವಾದಗಳು.